ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಗುರುಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದಿದ್ದೇನೆ. ಇದೇ ಮೇ ತಿಂಗಳಿನ 14ನೇ ತಾರೀಕು ರಾತ್ರಿ 11:30ಕ್ಕೆ ಗುರು ಮೃಗಶಿರ ನಕ್ಷತ್ರ 3ನೇ ಪಾದವನ್ನು ಪ್ರವೇಶ ಮಾಡ್ತಾನೆ. ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದರಿಂದ ವೃಷಭ ರಾಶಿಯವರಿಗೆ ಏನೆಲ್ಲ ಶುಭಾಶುಭ ಫಲಗಳಿವೆ ಇದನ್ನು ನೋಡುವ. ಈ ಕಾಲಕ್ಕೊಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಮಕರ ಲಗ್ನ ತೃತೀಯ ಅಂದರೆ ಮೀನ ರಾಶಿಯಲ್ಲಿ ಶುಕ್ರ ಶನಿ ರಾಹು ಮಾಂದಿ ಇವುಗಳ ಸಮಾಗಮ, ಹಾಗೂ ಚತುರ್ಥದಲ್ಲಿ ಅಂದರೆ ಮೇಷರಾಶಿಯಲ್ಲಿ ರವಿ ಬುಧರ ಸಮಾಗಮ, ಷಷ್ಠ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಕುಜ, ಹಾಗೂ ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ. ಈ ರೀತಿಯಾಗಿ ಕುಂಡಲಿಯನ್ನು ಆಧರಿಸಿ ವೃಷಭ ರಾಶಿಯವರ ಶುಭಾಶುಭ ಫಲಗಳನ್ನು ನೋಡುವುದಾದರೆ, ಲಾಭೋರ್ಥಸ್ಯ ರಿಪುಕ್ಷಯಶ್ಚ ಸುದೃಶಾಂ ಭೋಗೋ ದ್ವಿತೀಯೇ ಸ್ಥಿತೆ ಅಂತ ಹೇಳಿದರು. ಇದುವರೆಗೆ ಜನ್ಮದಲ್ಲಿದ್ದ ಗುರು ಅನೇಕ ಹಾನಿಯನ್ನು ಉಂಟು ಮಾಡಿದ್ದ, ಹಾಗೂ ಒಂದು ರೀತಿಯ ಮಾನಸಿಕವಾದ ಒತ್ತಡವನ್ನು ಉಂಟು ಮಾಡಿದ್ದ. ಅದೆಲ್ಲದರಿಂದ ಬಿಡುಗಡೆ ಹೊಂದುವ ಕಾಲ, ಅತ್ಯಂತ ಲಾಭವನ್ನು ಹಾಗೂ ಧನ ಸಂಗ್ರಹವನ್ನು, ಶತ್ರುಬಾಧೆಯಿಂದ ವಿಮುಕ್ತರಾಗುವಂತಹ ಕಾಲ, ಸುದೃಶಾಂ ಎಲ್ಲೆಡೆ ಒಳ್ಳೆಯ ದೃಶ್ಯಗಳು ಕಾಣುವಂತಹದ್ದು, ಹಾಗೂ ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸುವ ಕಾಲ. 1 ವರ್ಷಗಳ ಪರ್ಯಂತ ಈ ಫಲವನ್ನು ನೀವು ಕಾಣ್ತೀರಿ. ಇನ್ನು ತೃತೀಯದ ಕುಜನ ಕಾರಣದಿಂದ ವಿಜಯ ಮತ್ತು ಸ್ವರ್ಣಪ್ರಾಪ್ತಿ, ಸಪ್ತಮದ ಚಂದ್ರನಿಂದ ಮನಸ್ಸೌಖ್ಯ ಯಶೋವೃದ್ಧಿ, 11ರ ಶುಕ್ರನ ಕಾರಣದಿಂದ ಮೃಷ್ಟಾನ್ನ ಲಾಭ ಹಾಗೂ ಕೀರ್ತಿ ಲಾಭ. ಅದೇ ಲಾಭಸ್ಥಾನದ ಶನಿಯಿಂದ ಉತ್ತಮವಾದಂತಹ ಆರೋಗ್ಯ, ಬಹುವಿಧವಾದಂತಹ ಲಾಭ. 11ರ ರಾಹುವು ಕೂಡ ಆಕಸ್ಮಿಕವಾದ ಅನೇಕ ಲಾಭಗಳನ್ನು ಉಂಟು ಮಾಡ್ತಾನೆ. 11ರ ಮಾಂದಿ ಧನಲಾಭವನ್ನು ಉಂಟು ಮಾಡ್ತಾನೆ, ಆದರೆ ಸಣ್ಣ ಮಟ್ಟಿಗೆ ಭೂ ವಿವಾದವನ್ನು ಕೂಡ ಅವನು ಕೊಡ್ತಾನೆ. ಇನ್ನು ಪಂಚಮದ ಕೇತುವಿನಿಂದ ಹಾನಿ, 12ದ ರವಿಯಿಂದ ಸ್ಥಾನಚಲನೆ, ಬಂಧುದ್ವೇಷ, ವ್ಯಾಪಾರದಲ್ಲಿ ವೃದ್ಧಿ, ಶುಭಾಶುಭ ಫಲಗಳು ಒಟ್ಟಿಗೆಯೇ ಇದೆ. ಇನ್ನು 12ದ ಬುಧನ ಕಾರಣದಿಂದ ಕೃಷಿಯಲ್ಲಿ ಅಲ್ಪ ಲಾಭ ಹಾಗೂ ಸುಖ ಹಾನಿ ಎನ್ನುವಂತಹ ಯೋಗ ಫಲಗಳಿದೆ. ಆತ್ಮೀಯರೇ, ಇದು ಕೇವಲ ಗೋಚಾರ ಫಲವನ್ನಷ್ಟೇ ನಾನು ಹೇಳ್ತಾ ಇರುವುದು. 100ರಲ್ಲಿ 30 ಭಾಗ ಮಾತ್ರ ಇದನ್ನು ನೀವು ಗಣಿಸಬೇಕು. ಉಳಿದ 70 ನಿಮ್ಮ ಜಾತಕ, ಅದರಲ್ಲಿ ಇರಬಹುದಾದಂತಹ ಯೋಗ ಮತ್ತು ದಶಾಭುಕ್ತಿಗಳ ಯೋಗ ಫಲ ಇವುಗಳನ್ನು ಹೊಂದಿ ಇರುತ್ತೆ. ಆದ್ದರಿಂದ ಅವುಗಳನ್ನೆಲ್ಲ ಕೂಡಿಸಿಕೊಂಡು ಫಲ ನಿರ್ದೇಶನವನ್ನು ಮಾಡಿದಾಗ ಮಾತ್ರ ಸಂಪೂರ್ಣವಾಗಿ ಫಲವನ್ನು ಹೇಳಬಹುದಾಗತ್ತೆ. ಯಾಕೆಂದರೆ ಬಹುಮಂದಿ ಕೇವಲ ಅಶುಭ ಫಲಗಳನ್ನು ಕೇಳಿದವರೆಲ್ಲ ನಮಗೆ ಬರೀ ಕೆಟ್ಟದ್ದನ್ನೇ ಹೇಳಿದ್ದೀರಿ ಅಂತ ಕಾಮೆಂಟ್ಗಳನ್ನು ಮಾಡಿದ್ದೀರಿ. ಆದರೆ ಇಲ್ಲಿ ಗಮನಿಸಬೇಕಾದ್ದೇನು ಅಂದರೆ, ಶಾಸ್ತ್ರ ಯಾವ ನಿರ್ದೇಶನವನ್ನು ಮಾಡುತ್ತದೋ ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡುವುದು. ನನ್ನ ವೈಯಕ್ತಿಕವಾದ ಯಾವ ಅಭಿಪ್ರಾಯಗಳನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ. ಬಹುತೇಕವಾಗಿ ಸಾರ್ವತ್ರಿಕವಾಗಿ, ಈಗ ನಿರ್ದಿಷ್ಟವಾಗಿ ಇಂತಹ ವ್ಯಕ್ತಿಯ ಜಾತಕ ಅಂತ ಅಲ್ಲದೆ ಸಾರ್ವತ್ರಿಕವಾಗಿ ಈ ರಾಶಿಯವರಿಗೆ ಈ ಫಲ ಅಂತ ಹೇಳಬೇಕಾದ್ರೆ ನಾವು ಇದೇ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಆದ್ದರಿಂದ ಇದು ನಿಮ್ಮ ಗಮನಕ್ಕೆ. ವೃಷಭ ರಾಶಿಯವರು ಇರಬಹುದಾದ ಅಲ್ಪ ಸ್ವಲ್ಪ ದೋಷಗಳನ್ನು ನಿವಾರಿಸುವುದಕ್ಕೆ ಶ್ರೀ ದುರ್ಗಾರಾಧನೆಯನ್ನು ಮಾಡಬೇಕು. ಜೊತೆಗೆ ಓಂ ಹ್ರೀಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಅಷ್ಟಾಕ್ಷರಿ ಮಂತ್ರ ಜಪ ಇದನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ನೀವು ಅತ್ಯಂತ ಶ್ರೇಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ವೃಷಭ ರಾಶಿಯವರಿಗೆ ಗುರು ಸನ್ಮಂಗಲವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಅತ್ಯಂತ ಧನಯೋಗ ಹಾಗೂ ಮಾಂಗಲ್ಯ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ನಿಮ್ಮ ಪಾಲಿಗಿದೆ. ಎಲ್ಲವನ್ನು ಚೆನ್ನಾಗಿ ಅನುಭವಿಸಿ ಶ್ರೇಯೋವಂತರಾಗಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.